ಫೋನ್ ಮಾಡಿ ಕೇಸಿ ಹೇಳ್ರಿ ಸರ್. ಸಾರಿಗೆ ಫೋನ್ ಮಾಡಿ ನಾವು ಸರಿಪಡಿಸ್ತೀವಿ ಅಂತೇಳಿ ಇನ್ನೊಂದಿನ ಬಹಿರಂಗದಲ್ಲಿ ನಮ್ಮ ಶರಣರಿಗೆ ಕ್ಷಮೆ ಕೇಳಿ ಇನ್ನೊಂದಿನ ಆದ್ರೂ ಬರೋರಲ್ಲ ನಾವು ಸರಿಪಡಿಸ್ತೇವೆ. ಅದನ್ನೇ ಫೋನ್ ಜನರಿಗೆ ಅವಮಾನ ಮಾಡಿದ ತಾಲೂಕಾ ದಂಡಾಧಿಕಾರಿಗೆ, ಅವಮಾನ ಮಾಡಿದ ತಾಲೂಕಾ ದಂಡಾಧಿಕಾರಿಗೆ ಅವಮಾನ ಮಾಡಿದ ತಾಲೂಕು ದಂಡಾಧಿಕಾರಿಗೆ, ಅವಮಾನ ಮಾಡಿದ ತಾಲೂಕು ದಂಡಾಧಿಕಾರಿಗೆ ತಾಲೂಕಾಡಳಿತ ನಮ್ಮ ಭಾಗದ ಉತ್ತರ ಕರ್ನಾಟಕದ ನಮ್ಮ ಭಾಗದ ಅತಿ ದೊಡ್ಡ ಜಾತ್ರೆ ಸಿದ್ದಪರ್ವತ ಅಂಬಾದೇವಿ ಜಾತ್ರೆಯ ವಿಷಯದಲ್ಲಿ, ಅದರ ಪ್ರಚಾರದ ವಿಷಯದಲ್ಲಿ ನಮ್ಮ ತಾಲೂಕಿನ ಒಬ್ಬ ಪ್ರಭಾವಿ ಶಿವಯೋಗಿಗಳು ಸಿದ್ಧಾಶ್ರಮದ ಶ್ರೀ ಸದಾನಂದ ಶರಣರನ್ನು ಪ್ರೋಟೋಕಾಲ್ ನೆಪದಲ್ಲಿ ಅವಮಾನ ಆಗ್ತಕ್ಕಂಥ ಕೆಲಸ ಆಗಿದೆ. ಅದು ಗೊತ್ತಿದ್ದೋ ಆಗಿದೆಯೋ ಅಥವಾ ಗೊತ್ತಿಲ್ಲದೆ ಆಗಿದೆಯೋ ನಮ್ಗೆ ಗೊತ್ತಿಲ್ಲ. ಅದನ್ನು ತಾಲೂಕಾಡಳಿತ ಸರಿಪಡಿಸಿ ಒಬ್ಬ ನಮ್ಮ ತಾಲೂಕಿನ ಶಿವಯೋಗಿಗೆ, ಸಂತರಿಗೆ, ಸಿದ್ಧಾಶ್ರಮದ ಶರಣರಿಗೆ ತಾಲೂಕಾಡಳಿತ ಸೂಕ್ತವಾದ ಗೌರವವನ್ನು ತೋರಿಸ್ಬೇಕಂತೇಳಿ ಅವ್ರಿಗೆ ಸಲ್ಲಬೇಕಾದಂಥ ಗೌರವ ಸಿಗಬೇಕನ್ನೋದೇ ನಮ್ಮ ಆಗ್ರಹ. ಅವಮಾನ ಏನಾಗಿದೆ ಸರ್? ಅವಮಾನ ಏನಾಗಿದೆ? ಈ ಸಿದ್ದಪರ್ವತ ಅಂಬಾದೇವಿ ಜಾತ್ರೆಯ ಪ್ರಚಾರದ ವಿಷಯದಲ್ಲಿ ಸದಾನಂದ ಶರಣರನ್ನು ಕೇವಲ ಅವರ ಹೆಸರನ್ನು ಏಕವಚನದಲ್ಲಿ ಸಂಬೋಧಿಸುವ ಮೂಲಕ ಅವರಿಗೆ ಶಿವಯೋಗಿಗೆ ಅಗೌರವವನ್ನು ಮಾಡ್ತಕ್ಕಂಥ ಕೆಲಸ ಆಗಿದೆ. ಅದನ್ನು ಕುಂತು ಸರಿಪಡಿಸಬೇಕಾಗಿತ್ತು. ಪ್ರೋಟೋಕಾಲ್ ನೆಪ ಅಲ್ಲ. ಶ್ರೀ ಸದಾನಂದ ಶರಣರವರು, ಸದಾನಂದ ಅಂತಿರೋದು ಸದಾನಂದ ಶರಣರು ಅಂತೇಳಿ ಮಾಡಿದ್ರೆ ಹೀಗಾಗಿ ಈ ವಿಷಯದಲ್ಲಿ ಸಿದ್ಧಾಶ್ರಮದ ಮತ್ತು ಸದಾನಂದ ಶರಣರ ಭಕ್ತರಿಗೆ ಮತ್ತು ಅಭಿಮಾನಿಗಳಿಗೆ ನೋವಾಗಿತ್ತು ನಿಜ. ಕೂಡಲೇ ತಾಲೂಕಾಡಳಿತ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಸರಿಪಡಿಸಿ ಶ್ರೀಗಳಿಗೆ ಸೂಕ್ತ ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸ ಆಗಬೇಕು. ಮುಂದಿನ ನಡೆ ತಾಲೂಕಾಡಳಿತ ಶ್ರೀಗಳ ಜೊತೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ವರ್ತನೆ ಮಾಡುತ್ತೆ, ಅವ್ರನ್ನ ಯಾವ ರೀತಿ ಸೌಜನ್ಯವಾಗಿ ನಡೆಸ್ಕೊಳ್ಳುತ್ತೆ ಅನ್ನೋ ಮೇಲೆ ಹೇಳ್ತಾರೆ. ಅಲ್ಲ, ಇದನ್ನೇ ಮಾಡ್ತೀರಿ ಸರಿ? ಬಂದು ಸಾರಿ ಕೇಳ್ಬೇಕಾ, ಕ್ಷಮೆ ಕೇಳ್ಬೇಕಾ? ಇಲ್ಲ, ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು, ಆ ಆಡಳಿತ ಮಂಡಳಿ ಸದಸ್ಯರು ಶರಣರ ಜೊತೆಗೆ ಮಾತಾಡಿ ಅವ್ರಿಗೆ ಸಲ್ಲಿಸತಕ್ಕಂಥ ಗೌರವ ಸಲ್ಲಿಸಿದರೆ ನಮ್ಮ ಈ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ತೀವಿ. ತಹಶೀಲ್ದಾರ್ ಪರವಾಗಿ ಇರತಕ್ಕಂಥ ಅಧಿಕಾರಿಗಳ ಬಂದು, ಜವಾಬ್ದಾರಿತ ಅಧಿಕಾರಿಗಳು ಯಾರು ಬಂದು ನಮ್ಮ ಈ ಪ್ರತಿಭಟನೆಯನ್ನು, ನಮ್ಮ ಸಮಸ್ಯೆಗಳನ್ನು ಕೇಳಬೇಕು. ಅಧ್ಯಕ್ಷರು ಸರ್ಕಾರದಿಂದ ನೇಮಿಸಲ್ಪಟ್ಟವರು, ಬಟ್ ಇದೆಲ್ಲ ಸಂಪೂರ್ಣ ಮುಜರಾಯಿ ಇಲಾಖೆ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. ಸಿದ್ದಪರ್ವತ ಅಂಬಾದೇವಿ ಜಾತ್ರೆ ನಿಮಿತ್ತವಾಗಿ ತಾಲೂಕು ಆಡಳಿತ ಹಾಗೂ ದೇವಸ್ಥಾನದ ಆಡಳಿತ ಕಮಿಟಿ ಕೂಡ ಸಿಂಧನೂರಿನಾದ್ಯಂತ ಹಾಗೂ ಸಿದ್ದಪರ್ವತದ ಜಾತ್ರಾ ಕ್ಷೇತ್ರದಲ್ಲಿ ಬ್ಯಾನರ್ಗಳನ್ನು ಅಳವಡಿಸಿದ್ದು
ಆ ಬ್ಯಾನರ್ನಲ್ಲಿ ಬಂಗಾರಿ ಕ್ಯಾಂಪ್ನ ಶರಣರಾಗಿರ್ತಕ್ಕಂಥ ಸದಾನಂದ ಶರಣರಿಗೆ ಅಗೌರವ ಆಗ್ತಕ್ಕಂತಹ ಅವರ ಹೆಸರನ್ನು ಹಾಕಿದ್ದಾರೆ. ಅದಕ್ಕಾಗಿ ಭಕ್ತರಿಗೆ ಎಲ್ಲರಿಗೂ ಬಹಳ ನೋವಾಗಿದೆ. ಅವರ ಮೌನ ಪ್ರತಿಭಟನೆ ಜಾಗಕ್ಕೆ ತಾಲೂಕು ದಂಡಾಧಿಕಾರಿಗಳು ಬಂದು ವಿಷಾದ ವ್ಯಕ್ತಪಡಿಸಬೇಕು. ಒಂದು, ಇಲ್ಲಾಂದರೆ ಅವರು ಲೀವ್ನಲ್ಲಿದ್ದರೆ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರಾದರೂ ಬಂದು ಅದಕ್ಕೆ ವಿಷಾದ ವ್ಯಕ್ತಪಡಿಸಿ ಶರಣರ ಮುಖಾಂತರ ನಮ್ಮಲ್ಲಿ ಇಲ್ಲಿ ಬಂದು ವಿಷಾದ ವ್ಯಕ್ತಪಡಿಸಿದರೆ ನಾವು ಮೌನ ಪ್ರತಿಭಟನೆ ತೆಗೆದುಕೊಳ್ತಕ್ಕಂಥ ಅಂತ ಹೇಳ್ತಾ ಇದ್ದೀವಿ. ಆತ್ಮೀಯ ಪತ್ರಕರ್ತರಿಗೆ ಈ ಮುಖಾಂತರ ತಿಳಿಸುವುದೇನೆಂದರೆ, ಒಂದು ಗಾಂಧಿ ವೃತ್ತದಲ್ಲಿ ಮೌನ ಪ್ರತಿಭಟನೆ ಮಾಡೋ ಮುಖಾಂತರ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಈ ಒಂದು ಪ್ರತಿಭಟನೆ. ಯಾಕಂತಂದರೆ ತಮಗೆ ತಿಳಿದಿರುವ ಹಾಗೆ ನಮ್ಮ ಭಾಗದಲ್ಲಿ ಪ್ರಸಿದ್ಧವಾದ ಒಂದು ಮಠ ಬಂಗಾರಿ ಕ್ಯಾಂಪಿನ ಸಿದ್ಧಶ್ರೀ ಮಠ, ಪರಮ ಪೂಜ್ಯಾದ ಶ್ರೀಗಳನ್ನು ಈಗ ಬ್ಯಾನರ್ನಲ್ಲಿ ಫೋಟೋ ಕೆಳಗಡೆ ಹಾಕುವ ಮುಖಾಂತರ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಅವಮಾನ ಮಾಡಿಸಿದ್ದು ಸಕಲ ಸದ್ಭಕ್ತರು ಹಾಗೂ ಸಿಂಧನೂರಿನ ಎಲ್ಲ ಸಾರ್ವಜನಿಕರು ಇದೊಂದು ಆಘಾತಕರವಾದ ಸುದ್ದಿಯಾಗಿದೆ. ಆದರೆ ಈ ಕೂಡಲೇ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಆಗ್ರಹಿಸುವುದೇನೆಂದರೆ, ಪರಮ ಪೂಜ್ಯರಿಗೆ ಬಹಿರಂಗವಾಗಿ ಕ್ಷಮೆ ಕೇಳುವ ಮುಖಾಂತರ, ಈ ಭಕ್ತರಿಗೆ ಬಹಿರಂಗವಾಗಿ ಕ್ಷಮೆ ಕೇಳುವ ಮುಖಾಂತರ ತಾವು ಮಾಡಿರ್ತಕ್ಕಂಥ ಅಚಾತುರ್ಯವನ್ನು ಸರಿಪಡಿಸಿ ಈ ಕೂಡಲೇ ಎಲ್ಲ ತಾಲೂಕಿನ ದಂಡಾಧಿಕಾರಿಗಳು ಬ್ಯಾನರ್ಗಳನ್ನು ಎಲ್ಲ ತೆರವುಗೊಳಿಸುವ ಮುಖಾಂತರ ಮತ್ತು ಪರಮ ಶ್ರೀಗಳನ್ನು ಬಹಿರಂಗವಾಗಿ ಈ ಒಂದು ಆಡ್ರಿಗೇಟ್ ಸರ್ಕಲ್ಗೆ ಕರೆಸುವ ಮುಖಾಂತರ ಕ್ಷಮೆ ಕೇಳಬೇಕಂತೇಳಿ ಎಲ್ಲ ಸದ್ಭಕ್ತರು ಒಳಗೊಂಡು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾರು ಅವ್ರಿಗೆ ತಹಸೀಲ್ದಾರ್ ಯಾರು ಫೋನ್ ಮಾಡಿದ್ರಿ ಅಂದ್ರೆ ಯಾರಲ್ಲಿ ಈ ಥರ ಆಯ್ತು ಅಂತ? ಇಲ್ಲ, ತಹಸೀಲ್ದಾರ್ ಅವ್ರ ಗಮನಕ್ಕೆ ಇದ್ದಾರೆ. ಇದ್ದು ತಹಸೀಲ್ದಾರ್ ಅವರು ಏನೋ ಔಟ್ ಆಫ್ ಸ್ಟೇಷನ್ ಮುದೊಳಗೆ ಹೋಗಿದ್ದಾರಂತೆ. ಈ ಕೂಡಲೇ ಫೋನ್ ಮುಖಾಂತರ ನಾನು ಮಾತಾಡ್ತೀನಿ ಪರಮ ಪೂಜ್ಯರಿಗೆ ಅಂತ ಹೇಳಿದ್ದಾರೆ. ಆದರೆ ಈ ಕೂಡಲೇ ಮಾತಾಡಿ ಸರಿಪಡಿಸು ಅಂತೇಳಿ ಎಲ್ಲರೂ ಒತ್ತಾಯಿಸ್ತಾರೆ. ಅಂಬಾದೇವಿಯ ಪ್ರತಿ ವರ್ಷದಂತೆ ಅಂಬಾದೇವಿಯ ಪೂಜೆಯನ್ನು ಮಾಡುವ ನಿಟ್ಟಿನಲ್ಲಿ ಪ್ರೋಟೋಕಾಲ್ ಪ್ರಕಾರ ಇವರನ್ನು ಆದೇಶವನ್ನು ಹೊರಡಿಸಿದ್ದಾರೆ ಹಾಗೂ ಎಲ್ಲ ಕಡೆ ಪೋಸ್ಟರ್ಗಳನ್ನು ಹಾಕಿದ್ದಾರೆ. ಅದರಲ್ಲಿ ನಮ್ಮ ಪೂಜ್ಯರನ್ನು ಕೆಳಗಡೆ ಹಾಕಿರೋದು ಪೂಜ್ಯರಿಗೆ ಅಪಮಾನ ಮಾಡಿದಂಗಾಗಿದೆ. ಅದಕ್ಕೆ ನಾವು ಎಲ್ಲರೂ ಇಲ್ಲಿ ಬಂದು ಪೂಜ್ಯರ ಪರವಾಗಿ ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ. ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಮನವಿ ಮಾಡ್ತೀನಿ, ತಮ್ಮಿಂದ ಇಲ್ಲ ತಮ್ಮ ಅಧಿಕಾರಿಗಳಿಂದ ಎಲ್ಲಾದರೂ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿ ಎಲ್ಲ ಬ್ಯಾನರ್ಗಳನ್ನು ತೆಗೆದು ಪುನಃ ಹೊಸ ಬ್ಯಾನರ್ಗಳನ್ನು ಹಾಕುವ ಮೂಲಕ ಪೂಜ್ಯರಿಗೆ ತಾವು ಕೊಟ್ಟ ಮರ್ಯಾದೆ ಅಂತ ಭಾವಿಸ್ತೇವೆ. ಅದೇ ರೀತಿ ತಾವೊಂದು ಫೈಟ್ ಕೊಟ್ಟು ಅದು ಯಾಕೆ ತಪ್ಪಾಗಿದೆ ಅನ್ನೋದು ತಿಳಿಸಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿ ಈ ತಕ್ಷಣಕ್ಕೆ ಇದು ಆಗಬೇಕಂತ ನಮ್ಮೆಲ್ಲರ ಮನವಿ. ಹಾಗಾಗಿ ಈಗ ನಿಮ್ಮ ಪರವಾಗಿ ಬಂದಿದ್ದಾರೆ, ಅದನ್ನು ಮಾತಾಡಿ ತಾವು ಸರಿಪಡಿಸ್ತೀವಿ ಅಂತ ಹೇಳಿ ನಮ್ಮೆಲ್ಲರಿಗೆ ತಾವು ತಿಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ನಮಸ್ಕಾರ.